ನಾಯಕರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀ ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ. ಬಸವಣ್ಣ ಅವರ ಕರ್ಮಭೂಮಿ ಬೀದರ್ನಲ್ಲಿದೆ ರಾಜ್ಯದ ಮೊದಲ ಸಹಕಾರಿ ಆಸ್ಪತ್ರೆ. ಅದುವೇ ಗುರುಪಾದಪ್ಪ ನಾಗಮಾರಪಳ್ಳಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸಹಕಾರಿ ಚಳುವಳಿಗೆ ಭದ್ರ ಬುನಾದಿ ಹಾಕಿದ್ದ ದಿವಂಗತ ಸಚಿವ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ಅವರ ದೂರದೃಷ್ಟಿ ಫಲವಾಗಿ 10 ವರ್ಷದ ಹಿಂದೆ ಶುರುವಾದ ಆಸ್ಪತ್ರೆ ಇದು. ಅವರ ಪುತ್ರ ಸೂರ್ಯಕಾಂತ ನಾಗಮಾರಪಳ್ಳಿ ಅದನ್ನೀಗ ಸಮರ್ಥವಾಗಿ ಮುನ್ನಡೆಸುತ್ತಿದ್ದಾರೆ. ಕಡು ಬಡವರಿಗೂ ಅತ್ಯಾಧುನಿಕ ಚಿಕಿತ್ಸೆ ಸಿಗಬೇಕು ಎನ್ನುವ ಉದ್ದೇಶದಿಂದ ಆರಂಭಿಸಿದ ಆಸ್ಪತ್ರೆಯಲ್ಲಿ ಎಂಆರ್ಐ, ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಯುಎಸ್ಜಿ, 2D ಎಕೋ, ಇಸಿಜಿ ಸೇರಿದಂತೆ ಎಲ್ಲಾ ಪರೀಕ್ಷೆಗಳು ಇಲ್ಲಿ ನಡೆಯುತ್ತೆ. ಕೋವಿಡ್ ಸಂಕಷ್ಟದಲ್ಲಿ ಕೇವಲ ₹1 ಚಿಕಿತ್ಸೆ ಒದಗಿಸಿ ಅಪರೂಪದ ಕಾರ್ಯ ಈ ಆಸ್ಪತ್ರೆಯಿಂದಾಯಿತು. 52 ಹಾಸಿಗೆಗಳ ಕೋವಿಡ್ ಕೇರ್ ಸೆಂಟರ್, ಪರೀಕ್ಷೆ, ಉಪಚಾರ, ಚಿಕಿತ್ಸೆ, ಔಷಧಿ, ತಿಂಡಿ, ಊಟ, ವಸತಿ ಎಲ್ಲವನ್ನೂ ₹1 ಒದಗಿಸಿದ್ದು ಐತಿಹಾಸಿಕ ಕಾರ್ಯ. ಇವರ ಅವಿರತ ಸೇವೆ ಮೆಚ್ಚಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಶುಭ ಹಾರೈಸಿದ್ದು ಕೂಡ ದಾಖಲೆಯಾಗಿದೆ. ಕೊರೋನಾದಿಂದ ಮೃತಪಟ್ಟವರ ಅಂತ್ಯಕ್ರಿಯೆಯನ್ನು ಅವರವರ ಧರ್ಮದ ಧಾರ್ಮಿಕ ವಿಧಾನದಂತೆಯೇ ಆಸ್ಪತ್ರೆಯೇ ನೆರವೇರಿಸಿದ್ದು ಎಲ್ಲರ ಮೆಚ್ಚುಗೆ ಪಡೆದುಕೊಂಡಿದೆ. ಇದಿಷ್ಟೇ ಅಲ್ಲದೆ ಕೋವಿಡ್ ಲಸಿಕೆ, ಕೋವಿಡ್ನಲ್ಲಿ ಗುರುಪಾದಪ್ಪ ನಾಗಮಾರಪಳ್ಳಿ ಫೌಂಡೇಶನ್ ಸಹಯೋಗದೊಂದಿಗೆ ಪೌರ ಕಾರ್ಮಿಕರು ಸೇರಿ 27,000 ಕುಟುಂಬಗಳಿಗೆ ಫುಡ್ ಕಿಟ್, ಕ್ಷಯ ರೋಗಿಗಳಿಗೆ ನೆರವು, ಬೀದರ್ ಜಿಲ್ಲೆಯಾದ್ಯಂತ 150ಕ್ಕೂ ಹೆಚ್ಚು ಉಚಿತ ತಪಾಸಣಾ ಶಿಬಿರ ನಡೆಸಿದ್ದು ಜಿಲ್ಲೆಯ ಜನರ ನೆನಪಿನಲ್ಲಿದೆ. ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ಸಹಕಾರಿ ಆಸ್ಪತ್ರೆಯು ಕೇವಲ ಆಸ್ಪತ್ರೆಯಾಗದೆ ಬೀದರ್ ಜನರ ಜೀವನಾಡಿಯಾಗಿ ಕೆಲಸ ಮಾಡ್ತಿದೆ. ಇದನ್ನು ಮುನ್ನಡೆಸುತ್ತಿರುವ ಸೂರ್ಯಕಾಂತ ನಾಗಮಾರಪಳ್ಳಿ ಅವರ ಜನಹಿತದ ಕೆಲಸಗಳಿಗೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಇವರ ನಿಸ್ವಾರ್ಥ ಸೇವೆ ಗುರುತಿಸಿ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ಹೆಲ್ತ್ ಕೇರ್ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ. ಮೊದಲು ಕರ್ನಾಟಕದ ಮಹಾಜನತೆಗೆ ಪ್ರತಿಯೊಬ್ಬರು ತಮ್ಮ ಮೂಲಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ಮೂಲಕ ನಮಸ್ಕಾರಗಳನ್ನು ಹೇಳುತ್ತೇನೆ. ಇವತ್ತು ನಮಗೆ ಭಾಳ ಸೌಭಾಗ್ಯದ ವಿಷಯ ಇದೆ. ಕರ್ನಾಟಕದ ಅತಿ ದೊಡ್ಡ ದಿನಪತ್ರಿಕೆ ಹಾಗೂ ವೆರಿ ವೈಡ್ ರೇಂಜ್ಡ್ ಏನು ಏಷ್ಯಾನೆಟ್ ಸುವರ್ಣ ನಿಮ್ಮದೇನು ಟೆಲಿಕಾಸ್ಟ್ ಇದೆ, ವಿಡಿಯೋ ಟೆಲಿಕಾಸ್ಟ್, ಜನರಿಗೆ ಕರೆಕ್ಟ್ ಸುದ್ದಿಯನ್ನು ಕೊಟ್ಟು ಏನು ತಾವೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರಿಗೆ ಏನು ನಡೀತಾ ಇದೆ, ದಿನನಿತ್ಯ ನಡೀತಾ ಇದೆ ಅದನ್ನು ಜನರಿಗೆ ತೋರಿಸ್ತಾ ಇದ್ದೀರಾ. ತಮಗೆ ಕರ್ನಾಟಕದ ಪ್ರತಿಯೊಬ್ಬರ ನಾಗರಿಕರೊಂದಿಗೆ, ನಮ್ಮ ಬೀದರ್ ಜಿಲ್ಲೆಯಿಂದ ಪ್ರತಿಯೊಬ್ಬರೊಂದಿಗೆ ತಮಗೆ ನಮಸ್ಕಾರಗಳನ್ನು ಹೇಳುತ್ತೇನೆ. ನಮಗೆ ಈ ಅವಾರ್ಡ್ ಯಾಕೆ ಸಿಕ್ಕಿದೆ ಅಂತ ತಮ್ಮ ಪ್ರಶ್ನೆಗೆ, ಕೋವಿಡ್ ಅಂತ ಸಂದರ್ಭದಲ್ಲಿ ಎಲ್ಲಿ ಇಡೀ ದೇಶ ಭಯಭೀತವಾಗಿತ್ತು, ಅಂಥ ಸಂದರ್ಭದಲ್ಲಿ ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಆಶಯದಂತೆ ಹಾಗೂ ನಮ್ಮ ತಂದೆಯಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿಯವರ ನಿರ್ದೇಶನದೊಂದಿಗೆ ₹1 ವಿ ಆರ್ ದ ಓನ್ಲಿ ಹಾಸ್ಪಿಟಲ್ ಇನ್ ಎಂಟೈರ್ ಕರ್ನಾಟಕ, ವಿ ಆರ್ ದ ಓನ್ಲಿ ಕೋಆಪರೇಟಿವ್ ಹಾಸ್ಪಿಟಲ್ ಇನ್ ಎಂಟೈರ್ ಆಫ್ ಕರ್ನಾಟಕ ಟು ಟ್ರೀಟ್ ಪೇಷಂಟ್ಸ್ ಇನ್ ₹1. 250ಕ್ಕಿಂತ ಅಧಿಕ ಪೇಷಂಟ್ಸಿಗೆ ₹1 ವೆಚ್ಚದಲ್ಲಿ ಟ್ರೀಟ್ಮೆಂಟನ್ನು ಮಾಡಿದ್ದೀವಿ. ಹಾಗೆ ಕೋವಿಡ್ ಅಂತ ಸಮಯದಲ್ಲಿ ತಂದೆ ಮಗನ ಶವ ಮುಟ್ತಿರಲಿಲ್ಲ, ಮಗ ತಂದೆಯ ಶವ ಮುಟ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ನಮ್ಮ ಗುರುಪಾದಪ್ಪ ನಾಗಮಾರಪಳ್ಳಿ ಫೌಂಡೇಶನ್ ಹಾಗೂ ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆ ಮೂಲಕ ನಮ್ಮ ತಂದೆಯವರ ಹಾಗೂ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್, ನಮ್ಮ CEO, ನಮ್ಮ ಡಾಕ್ಟರ್ಸ್ ಎಲ್ಲರ ಹೆಲ್ಪ್ನಿಂದ ಆ್ಯಂಬುಲೆನ್ಸ್ ಡೊನೇಟ್ ಮಾಡಿದ್ವಿ. ಹಿಂದೂ ಇದೆ ಹಿಂದೂ ಪ್ರಕಾರ ರಿಚುವಲ್ಸ್, ಮುಸ್ಲಿಮ್ ಇದೆ ಮುಸ್ಲಿಂ ಪ್ರಕಾರ ರಿಚುವಲ್ಸ್, ಕ್ರಿಶ್ಚಿಯನ್ ಇದೆ ಕ್ರಿಶ್ಚಿಯನ್ ಪ್ರಕಾರ ರಿಚುವಲ್ ಮಾಡುವ ಮೂಲಕ ಬೀದರ್ ಜಿಲ್ಲೆಯಲ್ಲಿ ಇತಿಹಾಸ ಇದೆ. 300ಕ್ಕಿಂತ ಅಧಿಕ ಶವಗಳನ್ನು ಕ್ರೆಮಿನೇಟ್ ಮಾಡುವ ಏಕೈಕ ವ್ಯಕ್ತಿ ಅದೇ ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆಯಿಂದ ನಡೆದಿದೆ. ಕೋವಿಡ್ ಅಂತ ಸಂದರ್ಭದಲ್ಲಿ ಎಲ್ಲಿ ಊಟ ಸಿಗ್ತಿರಲಿಲ್ಲ, ಎಲ್ಲರೂ ಜನಕ್ಕೆ ದುಡ್ಡಿತ್ತು, ಎಲ್ಲರ ಹತ್ರ ದೊಡ್ಡವ್ರ ಹತ್ರ ದುಡ್ಡಿತ್ತು, ಚಿಕ್ಕವ್ರ ಹತ್ರ ದುಡ್ಡಿತ್ತು, ಅದೇ ಊಟ ಸಿಗ್ತಿರಲಿಲ್ಲ. ಅವೈಲಬಿಲಿಟಿ ವಾಸ್ ನಾಟ್ ದೇರ್ ವಾಸ್ ಸ್ಕಾರ್ಸಿಟಿ ಆಫ್ ರಿಸೋರ್ಸಸ್. ಅಂಥ ಸಮಯದಲ್ಲಿ 27,000 ಅಧಿಕ ಕುಟುಂಬಗಳಿಗೆ ಆಹಾರ ಧಾನ್ಯ ಕಿಟ್ ನೀಡುವ ಮೂಲಕ ಇಡೀ ಜಿಲ್ಲೆಯಲ್ಲೇ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿಯವರು ಮಾಡಿದ್ದಾರೆ. ಬೀದರ್ ಜಿಲ್ಲೆ ಕೋವಿಡ್ ಅಂತ ಸಮಯದಲ್ಲಿ 2020 ಬೀದರ್ ಜಿಲ್ಲಾ ಆಸ್ಪತ್ರೆ ಬ್ರಿಮ್ಸ್ ಅಂತ ಇದೆ, ಅದರಲ್ಲಿ ಆಪರೇಷನ್ ಥಿಯೇಟರ್ ವಾಸ್ ಶಟ್ ಡೌನ್ ಡ್ಯೂ ಟು ಫ್ಯೂಮಿಗೇಷನ್ ಪ್ರೊಸೆಸ್. ಅಂಥ ಸಮಯದಲ್ಲಿ ಫ್ರೀಯಲ್ಲಿ ವಿತೌಟ್ ಚಾರ್ಜಿಂಗ್ ಎನಿ ಸಿಂಗಲ್ ಪೆನಿ ಗುರುಪಾದಪ್ಪ ಹಾಸ್ಪಿಟಲ್ ಹ್ಯಾಸ್ ಗಿವನ್ ಫ್ರೀ ದೇರ್ ಆಪರೇಷನ್ ಥಿಯೇಟರ್ ಫ್ರೀಯಾಗಿ ನಮ್ಮ ಬೀದರ್ ಜಿಲ್ಲಾಧಿಕಾರಿಗಳಿಗೆ, ಬೀದರ್ ಜಿಲ್ಲೆಯ ಪ್ರತಿಯೊಬ್ಬ ರೋಗಿ ಯಾರ್ಯಾರು ಬರ್ತಾಯಿದ್ರು ಅವ್ರಿಗೆ ಹೆಲ್ಪ್ ಆಗಬೇಕಂತ ಫ್ರೀ ಆಫ್ ಕಾಸ್ಟಲ್ಲಿ ಕೊಟ್ಟಿದ್ದೀವಿ. ಹಾಗೂ 135 ಪೇಷಂಟ್ಸಿಗೆ ಟ್ಯೂಬರ್ಕ್ಯುಲೋಸಿಸ್ ಆಗಿರೋ ಪೇಷಂಟ್ಸಿಗೆ ಇನ್ನೂ ಕೂಡ ಅಡಾಪ್ಟ್ ಮಾಡಿ ಇನ್ನೂ ಕೂಡ ನಡೆಸ್ತಾ ಇದ್ದೀವಿ.
ಜಿಲ್ಲೆಯಲ್ಲಿ 150ಕ್ಕಿಂತ ಅಧಿಕ ಫ್ರೀ ಮೆಡಿಕಲ್ ಚೆಕಪ್ ಕ್ಯಾಂಪ್ಸ್ ಮಾಡಿ ವಿ ಹ್ಯಾವ್ ಟ್ರೀಟೆಡ್ ಮೋರ್ ದೆನ್ 310,000 ಪೇಷಂಟ್ಸ್. MRI, where in Hyderabad, Bangalore, Solapur, Delhi, Mumbai, it's costing you around 15,000 to 20,000 rupees. Now, bari electricity ವೆಚ್ಚದಲ್ಲಿ only 4,500 for brain and 5,500 is the maximum price we are charging. MRI ಆಗಿರ್ಬೋದು, CT ಸ್ಕ್ಯಾನ್ ಆಗಿರ್ಬೋದು, ಕಡಿಮೆ ವೆಚ್ಚದಲ್ಲಿ ಮಾಡಿ ನಮ್ಮ ಫೌಂಡರ್ ಅವ್ರ ಚೀಫ್ ಪ್ರಮೋಟರ್ ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿಜಿ ಅವರ ಒಂದೇ ಆಸೆ, ಬಡವರಿಗೆ ಎಲ್ಲಿ ಬೀದರಿಂದ ಯಾಕೆ ಈ ಆಸ್ಪತ್ರೆ ನಿರ್ಮಾಣ ಆಯಿತು, ಬೀದರ್ ಜಿಲ್ಲೆಯಲ್ಲಿ ಏನೋ ಎಮರ್ಜೆನ್ಸಿ ಕೇರ್ ಬಂದರೆ ದೇ ಹ್ಯಾವ್ ಟು ಗೋ ಟು ಸೋಲಾಪುರ್, ಹೈದ್ರಾಬಾದ್ ಹೋಗಬೇಕಿತ್ತು. 250 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋವರೆಗೂ ಆ ಜೀವ ಉಳಿತಿರಲಿಲ್ಲ. ಗೋಲ್ಡನ್ ಆರ್ ಕಾನ್ಸೆಪ್ಟ್ನ ಇಟ್ಕೊಂಡು ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಈ ಆಸ್ಪತ್ರೆ ನಿರ್ಮಾಣ ಮಾಡಿ ಇವತ್ತಿಗೆ 11 ವರ್ಷ ಆಗಿದೆ. ಅದಕ್ಕೋಸ್ಕರ ತಾವೆಲ್ಲ ನಮ್ಮನ್ನು ಗುರುತಿಸಿದರೆ ತಮಗೆ, ತಮ್ಮ ಚಾನೆಲ್ಗೆ, ನಮ್ಮ ಆಸ್ಪತ್ರೆ ಪ್ರತಿಯೊಂದು ಸಿಬ್ಬಂದಿ, ನಮ್ಮ CEO ಆದ ಕೃಷ್ಣರೆಡ್ಡಿ ಅವರು, ನಮ್ಮ ಡಾಕ್ಟರ್ ಭೀಮಶಂಕರ್ ಪ್ರಭಾ ಅವರು ಮತ್ತು VB ತುಗಾವೆ ಮತ್ತು ಪ್ರತಿಯೊಂದು GN ಆಸ್ಪತ್ರೆಯ ಫ್ಯಾಮಿಲಿಯಿಂದ ಪ್ರತಿಯೊಬ್ಬ ತಮ್ಮ ನ್ಯೂಸ್ ಚಾನೆಲ್ದವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ.